ಮೇಡಮ್ ಹೇಳಬೇಕು ಆ ಗಂಟೆಗೆ ಯಾವ್ದ ಈಗ ಸದ್ಯ ಮತ್ತೆ ಎಕ್ಸಾಮ್ ಅದಾವಲ್ಲ ಯಾರು ಬರಂಗಿಲ್ಲ ಈಗ ನಮಸ್ತೆ ನಮಸ್ತೆ ವಿದ್ಯಾರ್ಥಿಗಳು ನಮಸ್ತೆ ಅಮಾರಿಬಲ್ ಡಿಯರ್ ಸ್ಟೂಡೆಂಟ್ಸ್ ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅದು ಟೈಪ್ ಮಾಡಿ ಅಡ್ವಾನ್ಸ್ ಸಂಖ್ಯೆಗಳ ಸರಣಿಯ ಮೇಲೆ ಇದು ಎರಡನೇ ಕ್ಲಾಸ್ ಆಗಿದೆ ಅಡ್ವಾನ್ಸ್ ಸಂಖ್ಯೆಗಳ ಸರಣಿಯ ಮೇಲೆ ಇದು ಎರಡನೇ ಕ್ಲಾಸು ಎರಡು ಕ್ಲಾಸ್ ಆದರೆ ರಗಡಾಯಿತು ನಿಮಗೊಂದು ಐಡಿಯಾ ಸಿಕ್ಬಿಡುತ್ತೆ ಯಾವ ಥರ ಸರಣಿಗಳು ಇರ್ತಾವೆ ಅಂತ ಹೇಳಿ ತಿಳಿತಾರೆ ಸೊ ಈಗಾಗಲೇ ನಾನು ಪ್ರೈಮರಿದಲ್ಲಿ ಅಂದರೆ ಒಂದು ಬೇಸಿಕ್ ಸರಣಿಗಳಲ್ಲಿ ಹೇಗೆ ಇರುತ್ತೆ ಅಂತ ಅದನ್ನು ಹೇಳ್ಕೊಟ್ಟಿದ್ದೀನಿ ಅದ್ರದ್ದೊಂದು ಫೋಲ್ಡರ್ ಬೇರೆ ಆಗಿರ್ತದೆ ಅಡ್ವಾನ್ಸ್ ಸರಣಿದು ಇನ್ನೊಂದು ಫೋಲ್ಡರ್ ಬೇರೆ ಆಗಿದೆ ಇದು ಎರಡನೇ ಕ್ಲಾಸು ನಾಳಿಂದ ನಿಮಗೆ ಬೇರೆ ಟಾಪಿಕ್ ಮೇಲೆ ನಾನು ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ ಅರ್ಥ ಆಯ್ತಾರೆ ಎಸ್ ಬನ್ನಿ ಅಂದರೆ ಎಲ್ಲ ಥರದ್ದು ಮೂರು ಕ್ಲಾಸಸ್ಗಳನ್ನ ಮಾಡಿ ಮುಗಿಸ್ಕೊಟ್ಬಿಟ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಲಾಜಿಕಲ್ ರೀಸನಿಂಗು ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಮತ್ತೆ ಟೈಮ್ ಸಿಕ್ತಂದರೆ ಮತ್ತೆ ನಾವು ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡ್ಕೋಬೋದು ಅರ್ಥ ಆಯ್ತಾರೆ ಎಸ್ ಬನ್ನಿ ಇವತ್ತಿನ ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ಎಸ್ ಎಸ್ ಕಮ್ ಆನ್ ಗಾಯ್ಸ್ ಸೊ ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ ನೋಡಿ ಈ ಪ್ರಶ್ನೆಯ ಮುಂದಿನ ಸರಣಿ ಮುಂದಿನ ಸಂಖ್ಯೆ ಏನು ಬರುತ್ತೆ ಟೈಪ್ ಮಾಡಿ ಎಸ್ ಕಮ್ ಆನ್ ಗಾಯ್ಸ್ Yes. So 1 plus 3, 6 plus 3, 13 plus 3, 22 plus 3. Yes, come on guys. So 1 ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ. Are you ready? 1 plus 3, 6 plus 3, 13 plus 3, 22 plus 3. 3 ಅನ್ನೋದೊಂದು ಕಾಮನ್ ಇದೆ. ಮುಂದಿನ ಸಂಖ್ಯೆಗಳನ್ನು ನೋಡ್ಕೊಂಡ್ಬಿಟ್ರೆ ಭಾಳ ಈಸಿ ಆಗುತ್ತೆ ಸಿಂಪಲ್ ಇದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡ್ಬೋದು ಇದನ್ನ ಬನ್ನಿ ಈ ಪ್ರಶ್ನೆ ಆನ್ಸರನ್ನು ನೋಡೋಣ ಏನಿದೆ ನೋಡಿ ಇಲ್ಲಿ 3 ಕಾಮನ್ ಇದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅರ್ಥ ಆಯ್ತಾನ ಥರದ್ದು ನೋಡಿ ನಾನು ಒಂದೇ ಮಾತಾಡೋದು ಸರಣಿಯ ಮೇಲೆ ನೀವು ಎಷ್ಟು ಸಾವಿರ ಕ್ಲಾಸ್ಗಳನ್ನು ನೋಡ್ತಿರೋ ಅದು ಕಡಿಮೆನೇ ಯಾಕಂತಂದರೆ ಯಾವ ಎಕ್ಸಾಮ್ನಲ್ಲಿ ಯಾವ ಥರ ಸರಣಿ ಬರುತ್ತೆ ಹೇಳಲಿಕ್ಕೆ ಬರಲ್ಲ ನಾನು ಎಷ್ಟೇ ಕ್ಲಾಸ್ ಮಾಡಿದ್ರೆ ಎಂಡ್ ಇರೋದಿಲ್ಲ ಅದಕ್ಕೆ ನಾನೇನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಕ್ಲಾಸಸ್ಗಳನ್ನು ಮಾಡಿ ತಿಳಿತಾ ನೋಡಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಸಾಧ್ಯವಾದಷ್ಟು ಎಲ್ಲ ಟ್ರಿಕ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ ಎಕ್ಸಾಮ್ದಲ್ಲಿ ಮುಂದೆ ಕುಂತಾಗ ಯಾವುದೋ ಒಂದು ಪದ್ಧತಿಯನ್ನು ಅದ್ರ ಮೇಲೆ ಅಟ್ಯಾಕ್ ಮಾಡಿಕೊಂಡು ಆನ್ಸರ್ನ ಹುಡುಕಬೇಕು ಸೊ 1 ರಿಂದ 6 ಆಗಬೇಕಂದ್ರೆ 5 ಪ್ಲಸ್ ಆಗಿದೆ 6 ರಿಂದ 13 ಆಗಬೇಕಂತಂದ್ರೆ 7 ಪ್ಲಸ್ ಆಗಿದೆ 13 ರಿಂದ 12 ಆಗಬೇಕಂತಂದ್ರೆ 11 ಪ್ಲಸ್ ಆಗಿದೆ ಅಂದರೆ ಸಾರಿ 9 ಪ್ಲಸ್ ಆಗಿದೆ ಹಂಗಾರೆ 11 20 ಹಂಗಾರೆ 5 ರಿಂದ 7 7 ರಿಂದ 9 ಅಂತಂದ್ರೆ 2 ಪ್ಲಸ್ ಆಗತ್ತದ ಹಂಗಾರೆ 9 ರಿಂದ ಮುಂದೆ ಹೋಗ್ಬೇಕಂದ್ರೆ 11 ಪ್ಲಸ್
22 ಪ್ಲಸ್ 11 ಮಾಡಿದರೆ 33 ಆಗುತ್ತೆ. ಹಂಗಾರೆ 33 ಪ್ಲಸ್ 3 ಆನ್ಸರ್ ಎಲ್ಲಿದೆ? ಇಲ್ಲಿದೆ ನೋಡಿ. ಬಿ ಇಸ್ ದ ರೈಟ್ ಆಪ್ಷನ್. ತಿಳಿತಾ? ತುಂಬ ಸಿಂಪಲ್ ಪ್ರಶ್ನೆ ಆಗಿತ್ತು. ತಿಳಿತಾ ರೀ? ಎಸ್, ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಅದೇ ನಾನು ಹೇಳ್ತಾ ಇರೋದು, ಪ್ರತಿ ಪ್ರಶ್ನೆಯಿಂದ ಒಂದು ಟ್ರಿಕ್ಸ್ ಅನ್ನ ಕಲಿತಿರ್ತಾರೆ ನನ್ನಿಂದ ನೀವು. ತಿಳಿತಾ? ಎಸ್, ಪ್ರಶ್ನೆಯನ್ನು ನೋಡಿದ ತಕ್ಷಣ ನಾನು ನಿಮಗೆ ಟೈಮರ್ ಕೊಡ್ತೀನಿ. ಎಸ್, Are 1 you ನಿಮಿಷ ready? ಸಮಯ ಸ್ಟಾರ್ಟ್ ಆಯ್ತು ನೋಡಿ. ಎಸ್, ಕಮ್ ಆನ್. ಎಸ್, ಕಮ್ ಆನ್. ತುಂಬ ಸಿಂಪಲ್ ಇದೆ ಇದು. ಸರಣಿಗಳನ್ನು ಎಷ್ಟೇ ಮಾಡಿದ್ರು ಅಂತ್ಯ ಅನ್ನೋದು ಇರುವುದಿಲ್ಲ, ನೆನ್ಪಿಟ್ಕೊಂಬೇಡಿ. ಎಸ್, ವೆರಿ ಗುಡ್. ಎಸ್, ಕೆಲವು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ದಾರೆ. ಎಸ್, ಕೆಲವರು ಕೊಡ್ತಾ ಇಲ್ಲ. ಹಾಂ, ಬನ್ನಿ ನೋಡೋಣ ಈ ಪ್ರಶ್ನೆಗೆ ಏನಾಗುತ್ತೆ ನೋಡಿ. 2 4 8 ಆಗಿದೆ, 8 5 40 ಆಗಿದೆ. ಹಾಗಾದ್ರೆ ಇಲ್ಲಿ 6 ಆಗುತ್ತಾ? 46 ಮಾಡಲಿಕ್ಕೆ ಬರಲಿಲ್ಲ ಅಂದರೆ 4 24 ಮಾಡಿ ಈ 0 ಇಟ್ಬಿಡಿ. 240 ಸರಿಯಾದ ಉತ್ತರ. ಬಟ್ ನಾವು ಮುಂದಿನ ಒಂದು ಚೆಕ್ ಮಾಡಿ ನೋಡ್ಬೇಕಾಗತ್ತೆ. ಏನಂತ? ಇಲ್ಲಿ 240 ಬಂದರೆ ಮುಂದಿನ ಏನಾಗುತ್ತೆ? 7 ಆಗುತ್ತೆ. ಹೌದ್ ತಾನೆ? ಅಂದರೆ 240 ಇಂಟು 7 ಇದೆ. ತಿಳಿತಾ? ಇಲ್ಲಿ 0 ಇಟ್ಕೊಂಡ್ಬಿಟ್ರೆ ನಮ್ಗೆ ಸಿಕ್ಬಿಡುತ್ತೆ. 7 0 0, 7 4 20, 8, 24 28, 0 0 0 ಅಂದರೆ 28 ಅಂದರೆ 2 ಆಯಿತು. ತಿಳಿತಾ ರೀ? 2 ಆಯಿತು. ಹಾಂ, ನೆಕ್ಸ್ಟು 7 2 14, 0 0 0, 4 0 0, 14 2 16. ತಿಳಿತಾ? ಆಮೇಲೆ 2 0 0 2 1 2. ಸೊ 2 6 8 0, 2 1 2. ಸೊ 2 0 0, ಸೊ ಹಂಗಾರೆ 1 0 ಅಂದರೆ 1 ಬರ್ತದೆ ಇಲ್ಲಿ. 2 0 0, 0 ಪ್ಲಸ್ 1 1. ಹಂಗಾರೆ 1 6 8 0 ಇಸ್ ದ ರೈಟ್ ಆನ್ಸರ್. ಹಂಗಾರೆ ಮುಂದಿಂದು 7 ಮಾಡಿದರೆ ಕರೆಕ್ಟ್ ಬಂದಿದೆ. ಹಾಗಾದರೆ ನಾವು ಮಾಡಿದ್ದು ಆನ್ಸರು ಕರೆಕ್ಟ್ ಆಗಿದೆ ವಿದ್ಯಾರ್ಥಿಗಳ. ಗೆಸ್ ನಮ್ದು ಕರೆಕ್ಟ್ ಇದೆ. ಇಲ್ಲಿ 4 ಇಲ್ಲ 5 ಇಲ್ಲ 6 46 ಅಂದರೆ ಹೆಂಗೆ ಮಾಡೋದು? 6 4 24, 0ಗೆ 0. ತಿಳಿತಾರಿ? ಎಸ್. ಸೊ ಯಾರು ಈ ರೀತಿ ಮಾಡಿದ್ದೀರಾ ಒಳಗೆ. ಈಗ ನೋಡಿ, ಅರ್ಥಮೆಟಿಕ್ ಕ್ಲಾಸನ್ನು ನೀವು ಜಾಯ್ನ್ ಆಗಿದ್ದರೆ ನಾನು ಇದು ಮಾಡೋದನ್ನು ಹೇಳ್ಕೊಡ್ತಿದ್ದೆ. ಈಗ ನೋಡಿ, 240 ಇಂಟು 7 ಹೇಗೆ ಮಾಡೋದಂದರೆ ಇಲ್ಲಿ 0 ಇಟ್ಕೊಳ್ಳಿ. 7 0 7 0 0, 7 4 28, 0 0 0. ಹಂಗಾರೆ 28 ಅಂದರೆ ಇಲ್ಲಿ 8 ಬರುತ್ತಾ? ಇಲ್ಲಿ 2 ಕೈಲಾವತ್ತು ಬರ್ತದೆ. 7 2 14, 0 0 0, 0 4 0, 14 2 16 ಆಯಿತು. ಹಂಗಾರೆ 16 ಅಂದರೆ 1 ಕೈಲಾವತ್ತು ಇಲ್ಲಿ 6. 2 0 0, 0 ಪ್ಲಸ್ 1 1, 1 6 8 0. ತಿಳಿತಾರಿ? ಸೊ ಒಂದೇ ಸ್ಟೆಪ್ನಲ್ಲಿ ಮಾಡ್ಬೋದು. ಈ ಥರದ ಶಾರ್ಟ್ಕಟ್ ಮೆಥಡನ್ನು ನಾವು ಏನು ಮಾಡಿರ್ತೀವಿ, ಅರ್ಥಮೆಟಿಕ್ದ ಕ್ಲಾಸ್ದಲ್ಲಿ ಹೇಳ್ಕೊಟ್ಟಿರ್ತೀವಿ ನಿಮಗೆ. ತಿಳಿತಾನೆ ಆ ಥರದ್ದು? ಸೊ ಯಾರು ಅರ್ಥಮೆಟಿಕ್ ಕ್ಲಾಸನ್ನು ಜಾಯ್ನ್ ಆಗಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ವಿದ್ಯಾರ್ಥಿ, ಅವ್ರಿಗೆ ಗೊತ್ತಿರುತ್ತೆ ಇದು ಎಂಥ ಕ್ಲಾಸು, ಇದು ಹೆಂಗೆ ಕ್ಲಾಸ್ ಇದೆ ಅಂತ. ತಿಳಿತಾನೆ ಆ ಥರದ್ದು? ತಿಳಿತಾರಿ? ಎಸ್. ಬನ್ನಿ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಬನ್ನಿ, ಮುಂದಿನ ಸರಣಿ ನಿಮ್ಮ ಕಣ್ಣು ಮುಂದೆ ಬಂದಿದೆ. ಆಪ್ಷನ್ ಕೂಡ ಕೊಡ್ತಾ ಇದ್ದೀನಿ.
ಎಸ್, ಟೈಮರ್ Are you ಸ್ಟಾರ್ಟ್ ready? ಆಗಿದೆ. ತುಂಬ ಸಿಂಪಲ್ ಇದೆ ಇದು, ಟ್ರೈ ಮಾಡಿ. ತುಂಬ ಸಿಂಪಲ್ ಇದೆ. ಎಸ್, ವೆರಿ ಗುಡ್, ವೆರಿ ಗುಡ್ ಅಲ್ ಸುಫಿಯಾ. ಎಸ್, ಕಮ್ ಆನ್ ಗೈಸ್. ವೆರಿ ಗುಡ್ ಚಂದನ್ ಕುಮಾರ್, ಸೂಪರ್. ಚಂದನ್ ಕುಮಾರ್ ಸೂಪರ್. Are you ready? ಎಸ್, ನೋಡಲಿ ಇದು ಏನಾಗಿದೆ ಅನ್ನೋದನ್ನು ನೋಡಲಿಕ್ಕೆ ಪ್ರಯತ್ನ ಪಡಿ. ಸಂಖ್ಯೆಗಳನ್ನು ನೋಡಿದ ಮೇಲೆ ನೋಡಿ, ಅದನ್ನೇ ಹೇಳೋದು ನಾನು. ಎಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ತಿರೋ ಅಷ್ಟು ನಿಮಗೆ ಹೊಸ ಹೊಸ ವಿಚಾರಗಳು ಕಂಡು ಬರ್ತಾವ. ಸರಿತಾರಿ? ಎಸ್, ನೋಡಿ ಈಗ 720, ಇದು 720 ಇದೆ, 720, ಇದು 360. 360 ಅಂತಂದರೆ ಇದನ್ನು ಡಿವೈಡೆಡ್ ಬೈ 2 ಮಾಡಿದ್ದಾರೆ. 360 120 ನೋಡಿದರೆ ಇದೇನು ಮಾಡಿದ್ದಾರೆ? ಯಾರಾದರೂ ಹೇಳ್ತೀರಾ? ಎಸ್, ಟ್ರೈ ಮಾಡ್ತೀರಾ? ಎಸ್, ವೆರಿ ಗುಡ್. ಎಸ್, 12 ಮೂರಲೆ 36. ಹಂಗಾರೆ ಇದು 3ರಲ್ಲೇ ಭಾಗವನ್ನು ಮಾಡಿದ್ದಾರೆ. ಹಂಗಾರೆ ಇದ್ರ 1ರಲ್ಲೇ ಭಾಗ ಮಾಡಿದ್ದಾರೆ. ಹಂಗಾರೆ ಇದನ್ನ 3 4 12 ತಿಳಿತರಿ, 6 5 30. ಹಂಗಾರೆ ಇದನ್ನು 1ರಲ್ಲೇ ಭಾಗವನ್ನು ಮಾಡಿದ್ದಾರೆ. ಇದನ್ನು 2 1 2 3 6 2 6 12 0 3 1 3 1 3 2 0 4 1 4 3 0 5 1 5 6 30. ಮುಂದಿನ ಸಂಖ್ಯೆ 60 ಬಂತು. ಹಂಗಾರೆ ಇಲ್ಲಿ 5ರಲ್ಲೇ ಮಾಡಿದ್ದಾರೆ, ಇಲ್ಲಿ 6ರಲ್ಲೇ ಮಾಡಬೇಕು. 6 1 6 1. ಹಂಗಾರೆ ಈ 1 ಮುಂದೆ ಬರುತ್ತೆ, 1 ಇಲ್ಲಿ. ಸೊ ದ್ಯಾಟ್ಸ್ ವೈ ಈಸ್ ದ ರೈಟ್ ಆನ್ಸರ್. ತಿಳಿತಾರಿ? ಇನ್ನೊಂದ್ಸಲ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ತಿಳಿತಾ? ಎಸ್, ನೋಡಿ ಪ್ರತಿ ಸಂಖ್ಯೆಯನ್ನು ಡಿವೈಡ್ ಮಾಡ್ತಾ ಬಂದ್ದಾರೆ. 1ನ್ನು ಡಿವೈಡ್ ಮಾಡಿದ್ದಾರೆ. ಆನ್ಸರ್ ಎಷ್ಟು ಬರ್ತು? 1 7 1 2 1 0. ಇದೇನು ಮಾಡಿರ್ತಾರೋ ಅದನ್ನು ಮುಂದೆ ಬರೆದಿದ್ದಾರೆ. ಇದನ್ನೇನು ಮಾಡಿದರೆ 2ರಲ್ಲೇ ಡಿವೈಡ್ ಮಾಡಿದ್ದಾರೆ. 2 3 2 6 2 0. ಇದನ್ನ ಇಲ್ಲಿ ಬರೆದಾರೆ. ಹಾಗೆ ಇದು 3ರಲ್ಲೇ, ಇದು 4ರಲ್ಲೇ, ಇದು 5ರಲ್ಲೇ, ಇದು 6ರಲ್ಲೇ. 6 1 6 1. ಈ 1ಅನ್ನು ಇಲ್ಲಿ ಬರೆದಾರೆ. 1 ಇಸ್ ದ ರೈಟ್ ಆನ್ಸರ್. ತಿಳಿತಾರಿ? ತುಂಬ ಸಿಂಪಲ್ ಇದೆ. ತಿಳಿತಾರಿ? ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ. ಎಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ತೀವೋ ಅಷ್ಟು ಬರುತ್ತೆ. ಇದು ಅಡ್ವಾನ್ಸ್ ಸರಣಿಯ ಕೊನೆಯ ಕ್ಲಾಸು. ನಾಳೆಯಿಂದ ಹೊಸ ಮೆಥಡ್ ಆಫ್ ಲಾಜಿಕಲ್ ರೀಸನಿಂಗ್ ಅನ್ನು ಸ್ಟಾರ್ಟ್ ಮಾಡ್ತೇನೆ. ನೀವು ಲಾಜಿಕಲ್ ರೀಸನಿಂಗ್ ಅಂತಿರೋ, ಮೆಂಟಲ್ ಎಬಿಲಿಟಿ ಅಂತಿರೋ, ಏನಂತೀರ ಅನ್ರಿ. ಎಸ್, ಸಮಯವನ್ನು ಕೊಡ್ತಾ ಇದ್ದೀನಿ. Are you ready? ಎಸ್, ವೆರಿ ಗುಡ್. ತುಂಬ ಸಿಂಪಲ್ ಇದೆ ಪ್ರಾಬ್ಲಮ್ಮು. ಎಲ್ಲರೂ ನಿಧಾನವಾಗಿ ಸಾಲ್ವ್ ಮಾಡಿದರೆ ಹಾಗೆ ಆಗುತ್ತೆ. ಪ್ರಯತ್ನ ಪಡಿ, ಗೆಲುವು ನಿಮ್ಮದೇ. Are you ready? ಟೈಮರ್ ಮುಗೀತು. ಏನಾಗುತ್ತೆ ನೋಡಿ,
ಸಮಸ್ಯೆವನ್ನು ನಾವು ಎಷ್ಟು ಪ್ರಯತ್ನ ಪಡ್ತೀವೋ ಅಷ್ಟು ಈಸಿ ಆಗುತ್ತೆ. ಇಲ್ಲಿ -20 ಆಗಿದೆ. ಇಲ್ಲಿ 20 ಆಗಿದೆ ಅಂತಂದರೆ ಮುಂದಿಂದು 20 ಆಗುತ್ತಾ? ಮುಂದಿಂದು 20 ಆಗುತ್ತಾ? ಚೆಕ್ ಮಾಡೋಣ. ಚೆಕ್ ಮಾಡಿದರೆ ಎಷ್ಟು ಬರುತ್ತೆ? 281. ಓಕೆ, ನಾವು ಇದನ್ನು ಫಾಲೋ ಮಾಡೋಣ. ಯಾರು ತುಂಬ ಜಾಣರಿರ್ತಾರೆ ಅವ್ರು ಇಷ್ಟೇ ಮಾಡಿ ಬಿಟ್ಬಿಡ್ತಾರೆ. ಬಟ್ ಅವ್ರು ಏನು ಮಾಡಬೇಕು? 281ರಲ್ಲಿ ಮತ್ತೆ 20 ಮಾಡಿದ್ರೆ 261 ಬರಬೇಕು. ಇಲ್ಲಿ 261 ಬರಬೇಕಾಗಿತ್ತು. ಹಂಗಾದರೆ ನಾವು ಮಾಡಿದ್ದು ತಪ್ಪಿದೆ. ತಿಳಿತಾ? ಹಂಗಾದರೆ 20ಕ್ಕೆ ಇಲ್ಲಿ 40 ಮೈನಸ್ ಮಾಡಿ ನೋಡೋಣ. 40 ಮಾಡಿದ್ರೆ ಎಷ್ಟಾಗುತ್ತೆ? 261 ಆಗುತ್ತೆ. ತಿಳಿತಾ? ಇಲ್ಲಿ 20ರಿಂದ ಒಮ್ಮೆ 40 ಆಗಿದೆ ಅಂದರೆ +20 ಆಗಿದೆ. ಹಂಗಾರೆ ಇಲ್ಲಿ ಎಷ್ಟಾಗಬೇಕು? 60 ಆಗಬೇಕು. ಇಲ್ಲಿ 60 ಆಗಬೇಕು. ಹಂಗಾರೆ ಇಲ್ಲಿ 60 ಆಗಿದೆನಾ? ಇಲ್ಲಿ 60 ಆಗಿದೆನಾ? 261ರಲ್ಲಿ 60 ಆಗಿದೆನಾ? ಇಲ್ಲ 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 ಇಲ್ಲ. ಅಂದರೆ 201 ಆಗಬೇಕಾಗಿತ್ತು. ಬಟ್ 181 ಆಗಿದೆ. ಹಂಗಾರೆ ಅಲ್ಲಿ 60 ಆಗಿಲ್ಲ. ಹಂಗಾರೆ ಇಲ್ಲಿ 22, ಇಲ್ಲಿ 40 ಅಂತೂ ಸಿಕ್ತು ನಮಗೆ. 40 ಮಾಡಿದರೆ 261 ಆನ್ಸರ್ ಬರುತ್ತೆ. ಹಾಂ, ಹಂಗಾರೆ 22 40 ಆಗಿದೆ ಅಂತಂದರೆ 42 80 ಮಾಡಿ ನೋಡೋಣಲ್ಲ. ಹಾಂ, 261 ಒಳಗಡೆ 80 ಮೈನಸ್ ಮಾಡಿದ್ರೆ 181 ಆಗುತ್ತೆ. ಹಂಗಾರೆ ಕರೆಕ್ಟು. ಹಂಗಾದರೆ ಸರಣಿ ಏನಾಗಿದೆ ಗೊತ್ತಾ? ಇಲ್ಲಿ 20, ಇಲ್ಲಿ 40, ಇಲ್ಲಿ 60, ಇಲ್ಲಿ 80. ಸರಿ ತಿಳಿತರಿ? ಸಾರಿ, ಇಲ್ಲಿ 40, ಇಲ್ಲಿ 80, ಇಲ್ಲಿ 160 ಈ ಥರ ಆಗಿದೆ. ಅರ್ಥ ಆಯ್ತಾ ರೀ? ಏನಾಗಿದೆ ಅಂದರೆ ಇಲ್ಲಿ 20 ಮೈನಸ್ ಮಾಡಿದ್ದಾರೆ, ಇಲ್ಲಿ 40 ಮೈನಸ್ ಅಂದರೆ 40 ಮಾಡಿದ್ರೆ ಎಷ್ಟಾಯಿತು? 261 ಆಯಿತು. ಹಾಂ, ಇಲ್ಲಿ 80 ಮಾಡಿದ್ದಾರೆ. 261ರಲ್ಲಿ 80 ಹೋದರೆ ತಿಳಿತರಿ 181 ಆಯಿತು. ಹಂಗಾರೆ 80 ಹತ್ಕೊಳ್ಳೆ 160 ಮೈನಸ್ ಮಾಡಿ. 181ರಲ್ಲಿ 160 ಹೋದರೆ 21. ಹಂಗಾರೆ 40 ಮೈನಸ್ ಮಾಡಿದ್ದಾರೆ. 261 ಇಸ್ ದ ರೈಟ್ ಆನ್ಸರ್. ಎಲ್ಲರಿಗೂ ತಿಳಿದಿದ್ರೆ ಎಸ್ ಅದ ಥಂಬ್ ಕೊಡ್ಬೋದು. ತಿಳಿತರಿ? ಅದೇ ಹಂಗೆ ರೀ, ಪ್ರಾಕ್ಟೀಸ್ ಎಷ್ಟು ಮಾಡ್ತಾರೋ ಅಷ್ಟು ನಿಮಗೆ ಬರುತ್ತೆ. ತಿಳಿತರಿ? ಎಷ್ಟು ಮಾಡ್ತಾರೋ ಅಷ್ಟು ಬರುತ್ತೆ. ಅಡ್ವಾನ್ಸ್ ಸರಣಿಯ ಕೊನೆಯ ಕ್ಲಾಸ್ ಇದಾಗಿದೆ. ನಾಳೆಯಿಂದ ನೆಕ್ಸ್ಟ್ ಬೇರೆ ಟೈಪ್ ಆಫ್ ಕ್ಲಾಸನ್ನು ಮಾಡ್ತೇವೆ. ಎಸ್, ಟೈಮರ್ Are you ಸ್ಟಾರ್ಟ್ ready? ಆಯ್ತು ನೋಡಿ. 2 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಅಲ್ಲಿ 2 ಸರಣಿಗಳು ಇರ್ಬೋದು ಅಂತ ಗೆಸ್ ಮಾಡೋಣ. ಎಸ್, ತುಂಬ ಸಿಂಪಲ್ ಇದೆ. ವೆರಿ ಗುಡ್ ಚಂದನ್. ಚಂದನ್ ಅವರೇ ಸೂಪರ್ ಬೇಟ. ವೆರಿ ಗುಡ್ ಚಂದನ್ ಅವರೇ, ವೆರಿ ಗುಡ್. ಕೆಲವು ವಿದ್ಯಾರ್ಥಿಗಳು ತುಂಬ ಅಂದ್ರೆ ತುಂಬ ಸ್ಪೋರ್ಟಿವ್ ಇದ್ದಾರೆ. ಮಹೇಶ್ ನಾಯಕ್, ವೆರಿ ಗುಡ್. ವೆರಿ ಗುಡ್ ಪ್ರೀತಿ. Are you ready? ಎಸ್, ಟೈಮರ್ ಮುಗೀತು, ಮತ್ತೆ ಟೈಮರ್ ಸ್ಟಾರ್ಟ್ ಆಗಿದೆ. ಎಸ್, ಬನ್ನಿ ನೋಡಿ ಏನಾಗುತ್ತೆ. 5ರಿಂದ 15ರಿಂದ 25 ಅಂದರೆ ಇಲ್ಲಿ 5 ಪ್ಲಸ್ ಮಾಡಿದ್ದಾರೆ. 20ರಿಂದ 27 ಅಂತಂದರೆ ಇಲ್ಲಿ 7 ಪ್ಲಸ್ ಮಾಡಿದ್ದಾರೆ. 27ರಿಂದ ಇಲ್ಲಿ ಎಷ್ಟು ಬರಬೇಕು? ಇಲ್ಲಿ 5 ಪ್ಲಸ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ 7 ಅಂದರೆ +2 ಆಗ್ತದೆ. ಹಂಗಾರೆ ಇಲ್ಲಿ 9 ಪ್ಲಸ್ ಮಾಡಬೇಕು. ಹಂಗಾರೆ 27ಕ್ಕೆ 9 ಅಂದರೆ 36. ಎಷ್ಟಾಗುತ್ತೆ? 36. 36 ಆಪ್ಷನ್ ಎಲ್ಲಾದರೂ ಇದೆನಾ? ಇಲ್ಲಿಲ್ಲ, ಇಲ್ಲಿಲ್ಲ. ಇನ್ನು ನೀವೆರಡರಲ್ಲಿ ಬರ್ಬೋದು ಅಂತ ನಾವು ಗೆಸ್ ಮಾಡ್ಕೊಂಡ್ವಿ. ಇದೊಂದು ಸರಣಿ, ಇಲ್ಲೊಂದು ಸರಣಿ ಇದೆ. ಇಲ್ಲೂ ಕೂಡ 5 ಪ್ಲಸ್ ಮಾಡಿದ್ದಾರೆ. ಸಂಖ್ಯೆಗಳನ್ನು ನೋಡ್ರೆ ಗೊತ್ತಾಗುತ್ತಾ? 22 ಪ್ಲಸ್ 7 ಮಾಡಿದಾರಾ? ಎಸ್, ವೆರಿ ಗುಡ್. ಹಂಗಾರೆ 29 ಪ್ಲಸ್ 9 ಮಾಡಿದರೆ 38 ಬರ್ತದೆ. 38. ಹಂಗಾರೆ 36, 38 ಇರೋದು ಬಿ ಆಪ್ಷನಲ್ಲಿ. ದಟ್ ಈಸ್ ಕರೆಕ್ಟ್ ಒನ್. ತಿಳಿತರಿ?
36 38 ಇರೋದು ಬಿ ಆಪ್ಷನ್ನಲ್ಲಿ. ದಟ್ ಈಸ್ ಕರೆಕ್ಟ್ ಒನ್. ಎಸ್, ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ. ನಾವು ಎಷ್ಟು ಲಾಜಿಕಲ್ ರೀಸನಿಂಗ್ ಕ್ವಶನ್ ಬಿಡಿಸ್ತೀವೋ ಅಷ್ಟು ಕಡಿಮೆನೆ. Are you ready? ಎಸ್, ಬನ್ನಿ. ನೋಡಿದ ಕೂಡಲೇ ತಿಳಿಯಲ್ಲ, ಬಟ್ ಸ್ವಲ್ಪ ಸಮಯ ತಗೊಳುತ್ತೆ. ಈ ಥರ ಮಧ್ಯದಲ್ಲಿ ಏನಾದರೂ ಸಿರೀಸ್ ಬಂದರೆ ಉಳಿದ ಸಿರೀಸ್ಗಳನ್ನು ತಗೊಂಡು ಬನ್ನಿ. ಗೆಸ್ ಮಾಡಿ, ಗೆಸ್ ಮಾಡಿ, ಗೆಸ್ ಮಾಡಿ. ಚಿಕ್ಕ ಸಂಖ್ಯೆಗಳ ಗ್ರೂಪನ್ನು ತಗೊಳ್ಳಿ, ದೊಡ್ಡ ಸಂಖ್ಯೆಗಳ ಕಡೆ ಹೋಗಬೇಡಿ. ಅಲ್ಲಿ ಮತ್ತೆ ಎಡಿಷನ್ ಸಬ್ಟ್ರಾಕ್ಷನ್ ಜಾಸ್ತಿ ಮಾಡೋದಾಗುತ್ತೆ. ವೆರಿ ಗುಡ್, ವೆರಿ ಗುಡ್ ಗೈಸ್. ಹಾ, ನೋಡಿ ಏನಾಗ್ತಾ ಇದೆ, ನೋಡಿ ಆನ್ಸರ್ ಏನಾಗ್ಬೋದು, ಗೆಸ್ ಮಾಡಿ. ಎಸ್, ಹಾ ಹಾ, ಓಕೆ, ನಿಮ್ಮ ಮುಂದೆ ನಾನು ಬರ್ತಾ ಇದ್ದೆ ನೋಡಿ. ನೋಡಿ ಇಲ್ಲೇನಿದೆ, 5 7 12 ಆಯಿತು, 23 1 24 ಆಯಿತು. ಹಾಂ, ಇದು 12, ಇದು 24. 12 2 24, 24 2 48 ಆಗಿದೆನಾ? ಎಸ್, 8 1 9, 5 4 9. ಹಾಂ, ಹಂಗಾರೆ 12 ಆಗ್ಬೇಕಂದ್ರೆ 6 2 ಆಗಿರುತ್ತೆ, 6 ಆಗ್ಬೇಕಂದ್ರೆ 3 2 ಆಗಿರುತ್ತೆ. ಹಂಗಾರೆ 6 + 3 9 ಆಗುತ್ತೆ. ಸೊ ದ್ಯಾಟ್ಸ್ ವೈ ಬಿ ಇಸ್ ದ ರೈಟ್ ಆನ್ಸರ್. ತಿಳಿತಾರೆ? ಒಂದೆರಡು ಇಲ್ಲಿ ಉಳಿದಿದ್ದನ್ನು ತೊಗೊಂಡ್ಬಿಟ್ರೆ ಇಲ್ಲಿ ಸಿಕ್ಬಿಡುತ್ತೆ. ಇದು ಗೆಸ್ ಅಸಂಪ್ಷನ್ ಅಂತ ಕರೀತಾರೆ. ತಿಳಿತಾ? ಸೊ ದಿಸ್ ಈಸ್ ದ ಅಡ್ವಾನ್ಸ್ ಸರ್ನಿಂಗ್. ಮಧ್ಯದಲ್ಲಿ ಇದನ್ನು ಕೇಳ್ಬಿಡ್ತಾನೆ. ತಿಳಿತಾರಿ? ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಸಿಂಪಲ್ ಇರುತ್ತಾ, ನಾವು ಮಾಡ್ಕೊಂಡು ಹೋಗೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಎಸ್, ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ. Are you ready? ಸಂಖ್ಯೆಗಳನ್ನು ನೋಡಿ, ಅವಾಗ ಗೊತ್ತಾಗತ್ತಾ? ಸಂಖ್ಯೆಗಳನ್ನು ನೋಡಿ ಗೊತ್ತಾಗುತ್ತೆ. ಡಿವೈಡ್ ಮಾಡಿ ನೋಡಿ, ಆ್ಯಡ್ ಮಾಡಿ ನೋಡಿ, ಮಲ್ಟಿಪ್ಲೈ ಮಾಡಿ ನೋಡಿ, ಮೈನಸ್ ಮಾಡಿ ನೋಡಿ. ಎಸ್, ನೋಡಿ ಏನಿದೆ ಇದು. ಇಲ್ಲಿ 3 ಇದೆ, ಅಥವಾ 113 ಇದೆ, ಇಲ್ಲಿ 225 ಇದೆ. ಹಂಗಾರೆ 113 ಎರಡಲ್ಲೇ ಎಷ್ಟಾಗುತ್ತೆ? 226 ಆಗುತ್ತೆ. ಹಾಂ, ಹಂಗಾರೆ ಹತ್ತಿರದಲ್ಲಿದ್ದೀವಿ. ಹಂಗಾರೆ ಇದನ್ನು -1 ಮಾಡಿದರೆ 225 ಆಯಿತು. ಹಂಗಾರೆ ನೆಕ್ಸ್ಟ್ ಮೆಥಡನ್ನು ಹಂಗೆ ಮಾಡಿ ನೋಡೋಣ. 225 ಎರಡಲೇ 500 ಆಯಿತು. 225 ಎರಡಲೇ 450 ಆಯಿತು. ಅದರಲ್ಲಿ -1 ಮಾಡಿದ್ರೆ 449 ಆಯಿತು. ತಿಳಿತಾ? ನೆಕ್ಸ್ಟ್ ಇಂಟು 2 ಮಾಡೋಣ. 449 ಎರಡಲೇ ಎಷ್ಟಾಗುತ್ತೆ? 800. 900. 900ಕ್ಕೆ 2 ಕಡಿಮೆ. 900ಕ್ಕೆ 2 ಕಡಿಮೆ ಅಂದರೆ ಎಷ್ಟದ್ದು? 998 ಆಗುತ್ತೆ. 998 ಆಗುತ್ತೆ. ಎಷ್ಟಾಗುತ್ತಾ? ಥಿಂಕ್ ಮಾಡಿ. 449ರಲ್ಲಿ ಒಂದು 800 ಆಯಿತು, ಒಂದು 80 ಆಯಿತು, ಒಂದು 18 ಆಯಿತು. 4 ಅಂದರೆ ಎಷ್ಟಾಗುತ್ತೆ? 800 98 ಆಗುತ್ತೆ.
898ರಲ್ಲಿ 1 ಹೋದರೆ 897. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ 449 ಇಂಟು 2 ಮಾಡೋದು ಹೇಗಂದ್ರೆ ಒಮ್ಮೆ 400 ಬರ್ಕೊಳ್ರಿ, ಒಮ್ಮೆ 42 80 ಬರ್ಕೋರಿ, ಒಮ್ಮೆ 800 ಬರ್ಕೋರಿ, ಒಮ್ಮೆ 80 ಬರ್ಕೋರಿ, ಒಮ್ಮೆ 9 2 18 ಬರ್ಕೋರಿ, ಅವಾಗ 898 ಅಂತ ಆಗಿಬಿಡ್ತದೆ. ತಿಳಿತರಿ? -1 ಮಾಡ್ಬೇಕಂತ ರೂಲ್ಸ್ ಇತ್ತು, -1 ಮಾಡಿದೆ, 897 ಇಸ್ ದ ರೈಟ್ ಆನ್ಸರ್. ತಿಳಿತರಿ? ಎಸ್. ಸಮಸ್ಯೆಗಳನ್ನು ಬಗೆಹರಿಸಿದಂಗೆ ನಮಗೆ ಬೇರೆ 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 ಐಡಿಯಾಸ್ಗಳು ಸಿಗ್ತಾವ. ತಿಳಿತರಿ? ಎಸ್. ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ. ಬರ್ಕೊಳ್ಳೋರು ಬರ್ಕೋಬಹುದು ನೋಟ್ಬುಕ್ದಲ್ಲಿ. ನೋಟ್ಸ್ ಇದು ನೆಕ್ಸ್ಟ್ ಕ್ಲಾಸ್ದಲ್ಲಿ ಸಿಗುತ್ತೆ. ನಿನ್ನೆದು ಇವತ್ತು ಸಿಗುತ್ತೆ, ಇವತ್ತಿಂದು ನಾಳೆ ಸಿಗುತ್ತೆ. Are you ready? ತುಂಬ ಸಿಂಪಲ್ ಇದೆ. ವೆರಿ ಗುಡ್ ಸಂಜು ಅಶೋಕ್. ನಾಳೆ ಡಿಫ್ರೆಂಟ್ ಟೈಪ್ ಆಫ್ ಲಾಜಿಕಲ್ ರೀಸನಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ಅರ್ಥಮೆಟಿಕ್ ಅದು ಕ್ಲಾಸ್ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಜಾಯ್ನ್ ಆಗ್ಬೋದು. ಶಾರ್ಟ್ಕಟ್ ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತಿರ್ತದಲ್ಲಿ. ನೀವು ಮಾಡ್ತಾ ಇರುವಂಥ ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಯಾವುದೇ ಜಾಬ್ ಇರ್ಬೋದು, ಪ್ರತಿಯೊಂದು ಜಾಬಕ್ಕೆ ಈ ಒಂದು ಸಬ್ಜೆಕ್ಟ್ ಇಂಪಾರ್ಟೆಂಟ್ ಇದೆ. ತಿಳಿತಾರಿ? ಕೆಲವೊಬ್ಬರು ಅಂತಿದ್ದಾರೆ ಲಾಜಿಕಲ್ ರೀಸನಿಂಗು, ಅರ್ಥಮೆಟಿಕ್ಕು, ಸ್ಟ್ಯಾಟಿಸ್ಟಿಕ್ಸು ತುಂಬ ಡಿಫಿಕಲ್ಟ್ ಆಗುತ್ತೆ, ವಿಲೇಜ್ ಅಕೌಂಟೆಂಟ್ಗೆ ನಮಗೆ ಇವೆಲ್ಲ ಸಿಲೆಬಸ್ ಚೇಂಜ್ ಆಗಬೇಕಂತ ಈ ಥರ ಮಾತಾಡ್ತಾ ಇದ್ದಾರೆ. ಅದೆಲ್ಲ ಮಾಡಬೇಡಿ. ಯಾಕಂತಂದರೆ ಅಟ್ಲೀಸ್ಟ್ ಈ ಜಾಬ್ಗೋಸ್ಕರ ಆದರೂ ನಾವು ಓದ್ಕೊಂಡ್ಬಿಟ್ರೆ, ಈ ಸಬ್ಜೆಕ್ಟ್ ಮೇಲೆ ನಾವು ಇಂಪ್ರೂವ್ಮೆಂಟ್ ಆದರೆ ಸೆಂಟ್ರಲ್ ಗೌರ್ಮೆಂಟದ ಜಾಬ್ಗಳಿಗೆ ತುಂಬ ಈಸಿಯಾಗಿ ನಾವು ಜಾಬ್ ಹಿಡಿಬೋದು. ನೆನ್ಪಿಟ್ಕೊಂಬಿಡಿ. ತಿಳಿತಾರಿ? ಹಾಂ, ಏನಿದೆ ನೋಡಿ, ಏನಾಗುತ್ತೆ? ಎಸ್. ಹಾಂ, ಬನ್ನಿ ನೋಡಿ. ಆಲ್ಮೋಸ್ಟ್ ಅಲ್ಲಿ ಸರಣಿ ನೋಡಿದರೆ ಪ್ಲಸ್ ಹಾಕೋತ ಹೊಂಟದ. ತಿಳಿತಾರಿ? ಇಲ್ಲಿ +5 ಆಗಿದೆ. ತಿಳಿತಾರಿ? ಇಲ್ಲಿ +9 ಆಗಿದೆ. ಅಂದರೆ ಇಲ್ಲಿ ಡಿಫ್ರೆನ್ಸ್ ಎಷ್ಟದ? 4 ಅದ. ಡಿಫ್ರೆನ್ಸ್ ಇಲ್ಲಿ 4 ಅದ ರೀ. ತಿಳಿತಾರಿ? ಇಲ್ಲಿ ಡಿಫ್ರೆನ್ಸ್ 4 ಅದ. ಹಂಗಾರೆ ಇಲ್ಲಿ ಮತ್ತೆ 4 ಹಾಕೋಣ. 4 ಅಂತಂದ್ರೆ ಇಲ್ಲಿ 13 ಆಗುತ್ತಾ? 13 ಅಂದರೆ ಎಷ್ಟಾಗುತ್ತೆ? 28 ಆಗ್ಬೋದಾ? ಸೊ ನೋಡೋಣ. ಹಂಗಾರೆ ಇಲ್ಲಿ 13 ಆಗಿದೆ ಅಂದರೆ ಮತ್ತೆ 4 ಅಂದರೆ ಇಲ್ಲಿ 17 ಆಗಬೇಕು. ಹಂಗಾರೆ 28ಕ್ಕೆ 17 ಮಾಡಿದರೆ ಮುಂದಿಂದ ಬಂತಂದರೆ ನಾವು ಮಾಡಿದ್ದು ಕರೆಕ್ಟ್ ಇದೆ ಅಂತಂದಂಗೆ. 8 8 16 ಆಗ್ತಿತ್ತು, 15 45. ಸೊ ದ್ಯಾಟ್ಸ್ ವೈ 28 ಇಸ್ ದ ರೈಟ್ ಆಪ್ಷನ್. 28 ಇಸ್ ದ ರೈಟ್ ಆಪ್ಷನ್. ತಿಳಿತಾರಿ? ಸೊ ಮುಂದಿನ ನೀವು ಮಾಡಿ ನೋಡ್ಕೋಬೇಕು, ಇಲ್ಲ ಅಂದರೆ ಒಮ್ಮೊಮ್ಮೆ ಆಗುವುದಿಲ್ಲ ಅದು. 5 9 13 17. ಹಾಂ, ಆಮೇಲೆ ಇಲ್ಲಿ 21, ಇಲ್ಲಿ 25. ತಿಳಿತಾರಿ? ಇಲ್ಲಿ 25 ಆಗಿದೆ. ತಿಳಿತಾರಿ? ಎಸ್. ಅಂದರೆ +4 ಆಗೋತ ಹೊಂಟದ. ಬಟ್ ಇಲ್ಲಿ ಮಾತ್ರ 28 ಆನ್ಸರ್ ಬರುತ್ತೆ. ಓಕೆ, ಎಸ್. ಬನ್ನಿ ಮುಂದಿನ ಪ್ರಶ್ನೆ. ಎಸ್, ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ. Are you ready? ತುಂಬ ಸಿಂಪಲ್ ಇದೆ ಇದು ಕೂಡ.
It is a very easy one, my dear students. Yes, thank you. ಬನ್ನಿ ಹಾಗಾದರೆ ಈ ಪ್ರಶ್ನೆಯ ಉತ್ತರವನ್ನು ನೋಡೋಣ. ನೋಡಿ ಇದು ಏನಾಗಿದೆ, 5 3 ಕೂಡಿ 8 ಆಗಿದೆ, 8 3 ಕೂಡಿ 13 ಆಗಿದೆ, 13 8 ಕೂಡಿ 11 21 ಆಗಿದೆ, 21 13 ಕೂಡಿ 34 ಆಗಿದೆ, 34 21 ಕೂಡಿ 55 ಆಗಿದೆ. ಹಂಗಾರೆ 55 34 ಕೂಡಿ ಮುಂದಿಂದಾಗತ್ತ, 50 30 80 89 89. ಡಿ ಇಸ್ ದ ರೈಟ್ ಆನ್ಸರ್. ಡಿ ಇಸ್ ದ ರೈಟ್ ಆನ್ಸರ್. ಏನಂದ್ರೆ 5 3 ಕೂಡಿ 8 ಆಗಿದೆ, 8 5 ಕೂಡಿ 13 ಆಗಿದೆ, 13 8 ಕೂಡಿ ಮುಂದಿಂದಾಗಿದೆ, ಹಿಂದಿನ 2 ಕೂಡಿ ಮುಂದಿನ ಒಂದಾಗಿದೆ. ಹಂಗ 55 34 ಕೂಡಿ ಮುಂದಿಂದಾಗಿದೆ. ಹಂಗಾರ ಮೊದಲು ಏನು ಮಾಡ್ರಿ, ಇಲ್ಲಿರುವಂಥ 50 ಇಲ್ಲಿರುವಂಥ 30 ಎರಡೂ ಪ್ಲಸ್ ಮಾಡ್ರಿ, 80 ಆಯಿತು. 5 4 9, ಹಂಗಾರೆ 89. ದಿಸ್ ಇಸ್ ದ ರೈಟ್ ಆನ್ಸರ್. ದ್ಯಾಟ್ಸ್ ಇಟ್. ಶಾರ್ಟ್ ಕಟ್. ಸ್ವಲ್ಪ ಸ್ಪೀಡ್ ಆಗಬೇಕು. ಆನ್ಸರ್ ಹುಡುಕ್ತೀರಾ ನೀವು, ಹುಡುಕಲ್ಲ ಅಂತಲ್ಲ, ನೀವು ಯಾರು ದಡ್ರಲ್ಲ, ನೀವೆಲ್ಲರೂ ಜಾಣರಿದ್ದೀರ, ಬಟ್ ಸಮಯ ಪ್ರಜ್ಞೆಯನ್ನು ಇಟ್ಕೊಂಡಿರ್ಬೇಕು. ಎಸ್, ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ. Are you ready? Yes, come on. ಮೇಲೇರು ಡೀಟೇಲ್ಸ್ ಎಲ್ಲ ಓದಿ, ಎಲ್ಲ ಸಬ್ಜೆಕ್ಟದು ಒಂದು ಪ್ಯಾಕೇಜ್ ಬೇರೆ ಇದೆ, ಕೆಲವೇ ಸಬ್ಜೆಕ್ಟದು ಪ್ಯಾಕೇಜ್ ಬೇರೆ ಇದೆ, ನೋಡಿಕೊಂಡು ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಎಸ್, ತುಂಬ ಸಿಂಪಲ್ ಇದೆ ನೋಡಿ ಮುಂದಿಂದು. Are you ready? ಎಸ್, ಟೈಮರ್ ಮತ್ತೊಮ್ಮೆ ಸ್ಟಾರ್ಟ್ ಆಗಿದೆ, ಕ್ಷಮಿಸಿ. ಏನಿದೆ ನೋಡಿ, ನಾನು ಯಾವಾಗಲೂ ಒಂದು ಮಾತಾಡಲ್ಲ, ಸಂಖ್ಯೆಗಳನ್ನು ನೋಡಿದ ಮೇಲೇ ಗೆಸ್ ಮಾಡಬೇಕು. ನಿಮ್ಮ ಕಣ್ಣು ನಿಮ್ಮ ಮನಸ್ಸು ಎಷ್ಟು ಈ ಸಂಖ್ಯೆಗಳ ಜೊತೆ ಆಟ ಆಡ್ಬೇಕಂತಂದ್ರೆ ತಿಳಿತರಿ, ನೀವು ಅದನ್ನು ನೋಡಿದ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಇದು ಏನಿರ್ಬೇಕಂತ ಹೇಳಿ. ತಿಳಿತರಿ? ಎಸ್. 1 9 25 ನೋಡಿದ್ರೆ ಇವೆಲ್ಲ ಸ್ಕ್ವೇರ್ ಅದಾವ. 3 ಸ್ಕ್ವೇರು, ಇದು 5 ಸ್ಕ್ವೇರು, ಇದು 9 ಸ್ಕ್ವೇರು. ಹಂಗಾದ್ರೆ 3 5 ನಡುವೆ ಎಷ್ಟು ಗ್ಯಾಪ್ ಅದ? 4 ಇಲ್ಲ 5 ಅದ, 6 ಇಲ್ಲ 7. ಹಂಗಾರೆ ಇಲ್ಲಿ 49 ಆಗಿರ್ಬೇಕು. ತಿಳಿತಾ? ಇಲ್ಲಿ 1 ಸ್ಕ್ವೇರ, ಹಂಗಾರೆ 49 ಇಸ್ ದ ರೈಟ್ ಆನ್ಸರ್. ದ್ಯಾಟ್ಸ್ ಇಟ್. ನೋ ನೀಡ್ ಆಫ್ ವರಿ. ಯಾವುದೇ ಥರದ ಅವಶ್ಯಕತೆನೇ ಇಲ್ಲ ಭಾಳ ವಿಚಾರ ಮಾಡೋದು. ತಿಳಿತಾನ ತರದ್ರೆ ಸಂಖ್ಯೆಗಳನ್ನ ನೋಡಿದ ಮೇಲೆ ಗೊತ್ತಾಗಬೇಕು. ಈಗ ನೋಡಿ, ಜಾನರು ಯಾರದಾರ ಗೊತ್ತಾ? ನನ್ನ ನಂತರ ಕಲೆಯವರು. ಈಗ ಸದ್ಯ ನೋಡಿ ಅವ್ರು ಹಿಂಗೆ ಥಿಂಕ್ ಮಾಡ್ತಾರೆ. ಹಂಗಾದ್ರೆ ಇವತ್ತು 1 ಸ್ಕ್ವೇರ್ ಕೇಳಿದ್ದಾರೆ ಅಂದ್ರೆ ಹಿಂಗೂ ಕೇಳ್ಬೋದು ಅವರು. ಹೇಗೆ ನೋಡೋಣ ಬನ್ನಿ. ಬನ್ನಿ ಸರ್. ಇಲ್ಲೇನು ಬರುತ್ತೆ? ಇಲ್ಲೇನು ಬರುತ್ತೆ? ಎಸ್, ಏನ್ ಬರುತ್ತೆ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇಲ್ಲೇನಾಗಿದೆ? ಸಮಸಂಖ್ಯೆಗಳ ಸ್ಕ್ವೇರ್ ಆಗಿದೆ, ಅಲ್ಲಿ ಬೆಸ ಸಂಖ್ಯೆಗಳ ಸ್ಕ್ವೇರ್ ಆಗಿದೆ. ಅರ್ಥ ಆಯ್ತರಿ? ಸಮಸಂಖ್ಯೆಗಳ ಸ್ಕ್ವೇರು, ಇಲ್ಲಿ ಬೆಸ ಸಂಖ್ಯೆಗಳ ಸ್ಕ್ವೇರ್ ಆಗಿದೆ. ತಿಳಿತರಿ? ಹೀಗೆ ಏನಾದರೂ ಮಾಡ್ಬೋದ್ರಿ ಅವರು. ತಿಳಿತಾನ ಥರದ್ದು ಏನಾದರೂ ಕೇಳ್ಬೋದು. ತಿಳಿತಾ? ಎಸ್, ಬನ್ನಿ ಬನ್ನಿ, ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಅದೇ ಸರ್, ಎಷ್ಟು ಕಾನ್ಶಿಯಸ್ ಆಗಿರ್ತೀವೋ ಅಷ್ಟು ನಮಗಲ್ಲಿ ಬೇರೆ 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 ಥರದ ಪ್ರಶ್ನೆಗಳ ಮೇಲೆ ಒಂದು ಹಿಡಿತ ಸಾಧಲಿಕ್ಕೆ ಸಾಧ್ಯ ಆಗುತ್ತೆ. Are you ready?
ಸಂಖ್ಯೆಗಳನ್ನು ನೋಡಿದ ಮೇಲೆ ಆಟ ಆಡಬೇಕು. Are you ready? ಹಾ, ನೋಡಿ ಈ ಸರಣಿಯಲ್ಲಿ ನಾನು ಇದನ್ನು ನೋಡಿದ ಕೂಡ ನಾನು ಗೆಸ್ ಮಾಡಕತ್ತಿದ್ದೀನಿ. 23 47 ಅಂತಂದ್ರೆ ಇದು 23 ಎರಡಲೇ +1 ಆಗಿದೆ. 40 95 ನೋಡಿದರೆ ನನಗೆ 48 47 ಎರಡಲೇ 47 ಎರಡಲೇ +1 ಆಗಿದೆ. ಹಂಗಾರೆ ಇದು ಹಿಂಗಾಗಿದೆ ನೋಡಿ, ಎಲ್ಲ ಕಡೆ ಹಿಂಗಾಗಿದೆ. 90 180 190 ಇಂಟು +1 ಆಗಿದೆ. ಹಂಗಾರೆ ಇದು ಹಂಗಾಗಿರುತ್ತೆ. ಇಂಟು 2 + 1 5 ಎರಡಲೇ 10 + 1 11 ಆಗಿದೆ. ತಿಳಿತರಿ, ಇಲ್ಲಿ 11 ಆಗಿದೆ. 11 + 2 + 1 11 ಎರಡಲೇ 22 1 23. ಹಂಗಾರೆ ಇಲ್ಲಿ 23 11 23 ಇಸ್ ದ ರೈಟ್ ಆನ್ಸರ್. ತಿಳಿತರಿ ಎಲ್ಲರಿಗೂ? ಸೊ ದಟ್ ವೈ 11 ಇಸ್ ದ ರೈಟ್ ಆನ್ಸರ್. 11 ಎದಕ್ಕೆ ಬಂತು ಅಂತ ತಿಳಿತರಿ? ಎಸ್. ಹೀಗೆ ವಿದ್ಯಾರ್ಥಿಗಳೇ, ಇವತ್ತು ಸರಣಿಗಳ ಮೇಲೆ ಕಂಪ್ಲೀಟ್ ಕ್ಲಾಸನ್ನು ಮಾಡಿದ್ದೀನಿ. ಸರಣಿಯನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಎಷ್ಟು ಸಾಧ್ಯದೋ ಅಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಕೊಳ್ಳಿ. ತಿಳಿತರಿ? ಇದೇ ಥರದ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಕ್ಲಾಸರ ಬಗ್ಗೆ ಮಾಹಿತಿ ಕೊಡಿ. ನಾರ್ಮಲ್ ಆಗಿ ನಮ್ಮಲ್ಲಿ 8 ಸಬ್ಜೆಕ್ಟ್ಗಳನ್ನು ತಗೋಬೇಕಾದ್ರೆ 3250 ರೂಪಾಯಿ ಇದೆ. 5 ಸಬ್ಜೆಕ್ಟ್ಗಳು ಯಾವ್ಯಾವ ಅಂದರೆ ಲಾಜಿಕಲ್ ರೀಸನಿಂಗ್, ಕಂಪ್ಯೂಟರ್, ಇಂಗ್ಲೀಷ್, ಅರ್ಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಬೇಕಂತಂದರೆ 2699 ರೂಪಾಯಿ ಇದೆ. ಬಟ್ ಈಗ ಸದ್ಯ ಆಫರ್ ನಡೆದಿದೆ 1499 ರೂಪಾಯಿದಲ್ಲಿ ಮಾತ್ರ. ಸೊ ದಿಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಥ್ಯಾಂಕ್ ಯು ವೆರಿ ಮಚ್. ಕ್ಲಾಸ್ ಇಷ್ಟ ಆಗಿದ್ರೆ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬಾಯ್.